ಕಂದಾಯ, ಗೃಹ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಅಂತ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಬಿ.ಆರ್. ಮುನಿರಾಜು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕಠಿಣ ವಾಗ್ದಾಳಿ ನಡೆಸಿದ ಅವರು ಏನೇನೆಲ್ಲ ಹೇಳಿದರು? ಸಂಪೂರ್ಣ ಮಾಹಿತಿ ಇಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯ ಭೂದಾಖಲೆಗಳ ಉಪನಿರ್ದೇಶಕ ಸುಜಯ್ ಕುಮಾರ್ ಅವರ ವ್ಯಾಪ್ತಿಗೆ ಬರುವ 5 ತಾಲೂಕುಗಳಲ್ಲಿ ದಲಿತ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಮುನಿರಾಜು ಆರೋಪಿಸಿದ್ದಾರೆ. ಅಮಾಯಕ ದಲಿತ ಅಧಿಕಾರಿಗಳ ಮೇಲೆ ಜಾತಿಧೋರಣೆ ತೋರುತ್ತಾ ಅವರ ವಿರುದ್ಧ ಅಮಾನತು ಕ್ರಮ ಕೈಗೊಳ್ಳಲಾಗುತ್ತಿದೆ. ಮಧ್ಯರಾತ್ರಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮತ್ತು ಬೆದರಿಕೆ ಒಡ್ಡುವ ಕೆಲಸ ನಡೆಯುತ್ತಿದೆ. ಸ್ವತಃ ಕಚೇರಿಯಲ್ಲಿ ಇರದೆ ಈ ರೀತಿ ವರ್ತಿಸುತ್ತಿದ್ದರೂ ಉನ್ನತ ಅಧಿಕಾರಿಗಳು ಜಾಣಕುರುಡು ತೋರುತ್ತಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂದಿದ್ದಾರೆ. ಇನ್ನು ಬಂಡಿಕೊಡಿಗೆಹಳ್ಳಿ ಗ್ರಾಮದ ವಿಚಾರವಾಗಿ ಮಾತನಾಡಿದ ಅವರು, ಅಲ್ಲಿನ ದಲಿತರು ವಾಸಿಸುವ ಪ್ರದೇಶಗಳಲ್ಲಿ ಬಿಎಂಆರ್ಸಿಎಲ್ ಮತ್ತು ಗೇಲ್ ಗ್ಯಾಸ್ ಕಾಮಗಾರಿಗಳನ್ನು ಅಧಿಕೃತ ಗುತ್ತಿಗೆದಾರರಿಗೆ ನೀಡದೆ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗಿದೆ. ಈ ಖಾಸಗಿ ವ್ಯಕ್ತಿಗಳು ಗೂಂಡಾಗಳನ್ನು ಇಟ್ಟುಕೊಂಡು ಅಮಾಯಕ ದಲಿತರಿಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ. ಈ ಗಂಭೀರ ವಿಚಾರವನ್ನು ಗೃಹ ಇಲಾಖೆಯ ಉನ್ನತಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸರು ಸಬೂಬು ಹೇಳಿ ಕಳುಹಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವ್ಯಾಪ್ತಿಯ ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಭ್ರಷ್ಟ ಸದಸ್ಯರನ್ನು ಅಮಾನತು ಮಾಡದೆ ಅವರ ಸದಸ್ಯತ್ವವನ್ನು ಅರೆಸ್ಟ್ ಮಾಡಬೇಕು, ವ್ಯವಸ್ಥಿತವಾಗಿ ಇವನು ಬಂಧಿಸಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಆಮೇಲೆ ಈ ವಿಚಾರದಲ್ಲಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ತಹಶೀಲ್ದಾರ್ ಆಫೀಸಲ್ಲಿ, ಯಲಹಂಕ ತಹಶೀಲ್ದಾರ್ ಆಫೀಸಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿ ಸರ್ಕಾರಿ ವಶಕ್ಕೆ ತಗೊಳ್ಳಿ ಅಂತೇಳ್ರೆ ಈ ಕೆಲವು ಕುಲ್ಗೆಟ್ ಅಂತ ಕೆಲವು RIಗಳು VIಗಳು ಈ ಹೊಸ್ದಾಗಿ ಬಂದಿರೋದಂಥ ತಹಶೀಲ್ದಾರ್ ದಿಕ್ಕು ತಪ್ಪಿಸಿ ಯಾವುದೇ ಕಾರಣಕ್ಕೂ ಮಾಡದಿರ ನಿಲ್ಲಿಸಿದ್ದಾರೆ. ಇದು ತುಂಬ ದ್ರೋಹ. ಇದು ಇಮಿಡಿಯೇಟ್ಲಿ ಅದನ್ನು ವ್ಯವಸ್ಥಿತವಾಗಿ ತೆರವುಗೊಳಿಸಿ ಆ ಜಾಗನ ಸರ್ಕಾರಿ ವಶಕ್ಕೆ ತಗೊಬೇಕು. ಇನ್ನು ಬಂಡಿಕೊಡಿಗೆಹಳ್ಳಿ ಸರ್ವೆ ನಂಬರ್ 60, 61, 62, 63, 66 ಆಜುಬಾಜಿಗೆ ಬರುವಂಥ ಜಾಗಗಳನ್ನ ಸರ್ಕಾರಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ತಾರೆ. ಇದಕ್ಕೆ ಸರ್ವೆ ಮಾಡಿ ಅಂತ ನಾನು ಹೇಳಿದ್ರೆ ಈ ವಿಚಾರದಲ್ಲಿ ಸರ್ವೇನೂ ಮಾಡಲ್ಲ, ಏನೂ ಮಾಡಲ್ಲ. ವ್ಯವಸ್ಥಿತವಾಗಿ ಸರ್ಕಾರಿ ಜಾಗಗಳನ್ನೇ ಗುಳುಂ ಮಾಡ್ಕೊಂಡಂಥ ಬಂಡಿಕೊಡಿಗೆಹಳ್ಳಿಯಲ್ಲಿ ಒಬ್ಬ 420 ಸದಸ್ಯನು ಮಾಜಿ ಆಗಿದ್ದಾನೆ. ಈಗ ಅವನೇನು ಮಾಡ್ತಾನೆ, ಸರ್ಕಾರಿ ಜಾಗಕ್ಕೆ 910 ಹಾಕ್ಕೊಂಡು ಸರ್ಕಾರಿ ಜಾಗದಲ್ಲೇ TDR ತಗೊಳೋದಕ್ಕೆ ವ್ಯವಸ್ಥಿತವಾಗಿ ಹೋಗ್ತಾರೆ. ಆ ಭಾಗದಲ್ಲಿ ನಮ್ಗೆ ತಿಳಿದಿರೋಂಥವ್ರು TDRನ ತಡೆಗಟ್ಟಾಗಿ ಅವನ ಮೇಲೆ ಕೇಸ್ಗಳೆಲ್ಲ ಹಾಕಿಸಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲಾಂದರೆ ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾ ಇದ್ದ. ಈ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಇವತ್ತು ಏನು GBA ಫಾರ್ಮೇಷನ್ ಮಾಡೋಕ್ಕೆ GBL ಆಗೋಂಥ ಕೆಲಸಗಳು ಮಾಡ್ತವ್ರೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ, ನೀವು ಮಾಡ್ತಾ ಇರೋದು ಎಲ್ಲ ಕೆಲಸಗಳು ಕರೆಕ್ಟಾಗಿದೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಭಾಗದಲ್ಲಿ ಆಗ್ತಿರೋಂಥ ಅನ್ಯಾಯಗಳನ್ನ ಮೊದಲು ಸರಿಪಡಿಸಿ. ಯಾಕಂದರೆ ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು 2 ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. 2 ವಿಚಾರಗಳೇನೆಂದರೆ, ಮೊದಲನೇದಾಗಿ ನಾವು ಕಂದಾಯ ಇಲಾಖೆಯಿಂದ ಆಗ್ತಿರೋಂಥ ಅನ್ಯಾಯಗಳನ್ನು ಖಂಡಿಸಿ ನಾವು ಭೂದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರೆ ಅದನ್ನು ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲು ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತು ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸಗಳು ಏನೇನಿದೆ ಅಂತೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾಯಿದ್ದಾರೆ ಎಲ್ಲ ಕಡೆ. ವ್ಯವಸ್ಥಿತವಾಗಿ ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದುಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತೊಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಪಾಸ್ಟರ್ ಆಗಿ ವ್ಯವಸ್ಥಕರ ಬಗ್ಗೆ ಸೆಂಟ್ ಜೇಮ್ಸ್ ಸ್ಕೂಲಲ್ಲಿ ಒಂದು ಅವ್ಯವಹಾರಗಳು ಮಾಡಿಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು. ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತು ಜಸಿಂತಾ, ಆಮೇಲೆ ಬಂದುಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವು ಅವ್ರಿಗೆಲ್ಲ, ಆಮೇಲೆ ಆಲ್ಬರ್ಟ್ ಅನ್ನೋರು, ತಿರ್ಗಿ ಆಮೇಲೆ ಪವಿತ್ರ ಮತ್ತು ಅರ್ಚನಾ ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರೆಲ್ಲನೂ ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರು ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೋ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ. ಎಲ್ಲೋ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ಮರಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಆ ಸ್ಕೂಲನ್ನು ಕ್ಲೋಸ್ ಮಾಡಿಸ್ಬೇಕು.
ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತು ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥಿತ ನಡೀತಾವ್ರಲ್ಲ ಅಂತ ಗೊತ್ತಾಗಬೇಕು. ಆಮೇಲೆ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಮಕ್ಕಳ ಹತ್ರ ಹೆಚ್ಚಿನ ರೀತಿಯಲ್ಲಿ ಡೊನೇಟ್ ಕನೆಕ್ಷನ್ ಮಾಡ್ತಾರೆ. ನಮ್ಮ ಹಿಂದೂಗಳವರು ಯಾರನ್ನು ಕ್ರಿಶ್ಚಿಯನ್ ಸ್ಕೂಲ್ಗೆ ಸೇರಬಾರ್ದು, ಸೇರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇವ್ರು ಈ ಥರ ನಮ್ಮ ದುಡ್ಡನ್ನ ತೊಗೊಂಡು ಸರ್ಕಾರದ ಸವಲತ್ತುಗಳನ್ನ ಅವ್ರು ಪಡ್ಕೊತಾರೆ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮತಂದು ಹೊಂದಿರೋರಿಗೆ ಬಾಲಕೃಷ್ಣ ಆಯೋಗ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅಡಿಯಲ್ಲೇ ನಡಿಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ವಿ. ಸುಜಯ್ ಕುಮಾರ್ನ ಜೈಲು ಕಟ್ಟಬೇಕು. ಆಮೇಲೆ ಅಮೃತಹಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಲೋಕೇಶು ಮತ್ತು ಆಮೇಲೆ ಇನ್ನೊಬ್ಬರು ಬಾಲಾಜಿ ಅಂತಾರೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ನಾವು ಒಬ್ಬ ಅಂಬರೀಷ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿಗೆ ಹೋದ್ರು ಅಂತ ಹೇಳಿದ್ರೆ ಅವ್ರು ದುರಂಕರವಾಗಿ ಹೇಳ್ತಾರೆ ಮನೆಗೆ ಹೋದ್ರಿ ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿನ ತಿರಸ್ಕರಿಸಿರೋದು ಖಂಡಿಸ್ತೀವಿ. ಆ ಇಬ್ಬರು ಪೊಲೀಸ್ ಅಧಿಕಾರಿನ ACP ಅವರು ಮತ್ತು DCP ಅವರು ಇವತ್ತು ಚಂದನ್ ಕುಮಾರ್ ಅಂತ ಒಳ್ಳೆ ಆಫೀಸರ್ ಬಂದವ್ರೆ, ಮಿಥುನ್ ಕುಮಾರ್ ಅಂತೇಳಿ DCP ಸಾಹೇಬರಿದ್ದಾರೆ. ಆಮೇಲೆ ಇವರು ಭಾಳ ಯಶಸ್ವಿಯಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಅನ್ಯಾಯ ಆಗಿದೆ, ವ್ಯವಸ್ಥೆ ಖಂಡಿಸಬೇಕು. ಇದೆಲ್ಲ ವ್ಯವಸ್ಥಿತವಾಗಿ ಆಗಬೇಕಂತೇಳಿ ನನಗೆ ಕೇಳ್ಕೊಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಚಾರನ ಸರ್. ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಜೈ ಭೀಮ್, ಜೈ ಅಂಬೇಡ್ಕರ್.